ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲೀಗ ಪ್ರತಿಷ್ಠೆಯ ಫೈಟ್ ಸ್ವಲ್ಪ ಜೋರಾಗೇ ನಡೀತಾ ಇದೆ. ಅದರಲ್ಲೂ ತಮ್ಮ ಸಮುದಾಯದ ಮುಖೇನವಾಗಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ದಿಗ್ಗಜ ನಾಯಕರು ಮುಂದಾಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಪರ ಅಹಿಂದ ಸಮಾವೇಶಕ್ಕೆ ಒಂದ್ ಕಡೆ ಸಿದ್ಧತೆ ನಡೀತಾ ಇರುವಂತ ಹೊತ್ತಲ್ಲೇ ಅತ್ತ BK ಹರಿಪ್ರಸಾದ್ ಹಿಂದುಳಿದ ಸಮುದಾಯದ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ. ಅಷ್ಟಕ್ಕೂ ಕೈಕೋಟೆಯಲ್ಲಿ ನಡೀತಾ ಇರುವಂತ ಜಾತಿ ಜಾಲದ ಶಕ್ತಿ ಕಾಳಗ ಹೇಗೆ ನಡೀತಾ ಇದೆ ಅನ್ನೋದನ್ನ ಬನ್ನಿ ತೋರಿಸ್ತೀವಿ. ಲೋಕ ಸಮರಕ್ಕೂ ಮುನ್ನವೇ ಮತ್ತೊಮ್ಮೆ ಕೈ ನಾಯಕರ ಶಕ್ತಿ ಪ್ರದರ್ಶನ. ಸಿದ್ದರಾಮೋತ್ಸವ ಮಾದರಿಯಲ್ಲೇ ಮತ್ತೊಂದು ಸಮಾವೇಶಕ್ಕೆ ವೇದಿಕೆ ಸಜ್ಜು. 2024ರ ಲೋಕಸಭೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ಕಾಂಗ್ರೆಸ್ ನಾಯಕರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ. ಸಿದ್ದರಾಮೋತ್ಸವ ಮಾದರಿಯಲ್ಲೇ ಮತ್ತೊಂದು ಸಮಾವೇಶಕ್ಕೆ ವೇದಿಕೆ ಸಜ್ಜುಗೊಳ್ಳುತ್ತಿದೆ. ಜಾತಿ ಜನಗಣತಿ ಜಾರಿಗೆ ಒತ್ತಾಯಿಸಿ ಡಿಸೆಂಬರ್ 30ರಂದು ಸಮಾವೇಶ ನಡೆಸಲು ಸಿದ್ದರಾಮಯ್ಯ ಆಪ್ತರಿಂದಲೇ ತಯಾರಿ ನಡೆಯುತ್ತಿದೆ. ಸುಮಾರು 10 ಲಕ್ಷ ಜನರನ್ನ ಸೇರಿಸುವ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಅಹಿಂದ ನಾಯಕರು ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ಅಹಿಂದ ಸಮಾವೇಶ ಸಿದ್ದರಾಮೋತ್ಸವ ಮೂಲಕ ಸಿದ್ದರಾಮಯ್ಯ ಬಲವರ್ಧನೆಗೆ ಪ್ಲಾನ್ ಮಾಡಲಾಗಿದೆ. ಲೋಕಸಮರದ ನಂತರ ರಾಜಕೀಯ ಬದಲಾವಣೆಗಳ ಮುನ್ಸೂಚನೆಗಿದೆ. ಕೇಂದ್ರದಲ್ಲಿ ಬಿಜೆಪಿ ಆಡಳಿತವೇ ಬಂದ್ರೆ ಒಂದಷ್ಟು ಅದಲು ಬದಲು ಸಾಧ್ಯತೆಯಿದೆ. ಯಾಕಂದ್ರೆ ಕಾಂಗ್ರೆಸ್ನ ಆಂತರಿಕ ಒಳ ಒಪ್ಪಂದದ ಪ್ರಕಾರ ಅಧಿಕಾರ ಹಂಚಿಕೆ ಬರಬಹುದು. ಹೀಗಾಗಿ ಈ ಸೂತ್ರಕ್ಕೆ ಲೋಕಸಭೆ ಚುನಾವಣೆ ಬಳಿಕ ಜೀವ ಬರುವ ಸಾಧ್ಯತೆಯಿದೆ. ಇದನ್ನ ಮೊಳಕೆ ಹಂತದಲ್ಲಿ ಸಿದ್ದರಾಮಯ್ಯ ತಂಡ ಚಿವುಟಿ ಅಲ್ಲಗಳೆಯುತ್ತಿದೆ. ಸಿದ್ದರಾಮಯ್ಯ ಈಗಲೂ ಪ್ರಶ್ನಾತೀತ ನಾಯಕ. ಸಿದ್ದರಾಮಯ್ಯ ಶಕ್ತಿ ಇನ್ನೂ ಹಾಗೇ ಇದೆ ಅನ್ನೋದನ್ನ ಸಾಬೀತುಪಡಿಸಲು ಹಿಂದುಳಿದ ಜಾತಿಗಳ ಒಕ್ಕೂಟ ಸಮಾವೇಶಕ್ಕೆ ಸಿದ್ಧತೆ ನಡೆಸುತ್ತಿದೆ. ಹಾಗೆಯೇ ಲೋಕಸಭೆ ಚುನಾವಣೆ ಸಮೀಪಿಸುತ್ತಿರೋದ್ರಿಂದ ಅಹಿಂದ ಮತ ಕಾಂಗ್ರೆಸ್ನತ್ತ ಆಕರ್ಷಿಸುವ ನಿಟ್ಟಿನಲ್ಲೂ ಈ ಸಮಾವೇಶ ಸಮಯ ಮಾಡಲಿದೆ. ಇದೇ ಕಾರಣಕ್ಕೆ ಚಿತ್ರದುರ್ಗದಲ್ಲಿ ಬೃಹತ್ ಸಮಾವೇಶ ನಡೆಸಲು ಈಗಾಗಲೇ ಪೂರ್ವ ಸಿದ್ಧತೆ ನಡೀತಾ ಇದೆ. ಇದರ ನಡುವೆ ಸಮುದಾಯವನ್ನು ಒಗ್ಗೂಡಿಸಲು ಹರಿಪ್ರಸಾದ್ ಮತ್ತೆ ಅಖಾಡಕ್ಕಿಳಿದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ತಂತ್ರಕ್ಕೆ ಪ್ರತಿತಂತ್ರ ಹೆಣೆಯಲು ಸಿದ್ಧತೆ ನಡೆಸಿರೋ BK ಹರಿಪ್ರಸಾದ್ ಜನವರಿಯಲ್ಲಿ ಬೃಹತ್ ಹಿಂದುಳಿದ ಸಮಾವೇಶ ನಡೆಸಲು ತಯಾರಿ ನಡೆಸುತ್ತಿದ್ದಾರೆ. ಈಡಿಗ ಬೇಲ್ಲವ ನಾಮಧಾರಿ ಸಮಾವೇಶ ಮೂಲಕ ಸಿದ್ದರಾಮಯ್ಯಗೆ ಹರಿಪ್ರಸಾದ್ ನೇರ ಸವಾಲು ಒಡ್ಡಲಿದ್ದಾರೆ. ಇದಕ್ಕೆ ಕೆಲ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು ಸಹ ಬೆಂಬಲ ಸೂಚಿಸಿದ್ದಾರೆ. ಈಗ ಮತ್ತೊಂದು ಸುತ್ತು ರಾಜ್ಯ ಪ್ರವಾಸ ಮಾಡಲು ತೀರ್ಮಾನಿಸಿದ್ದಾರೆ. ಈ ಮಧ್ಯೆ ಲಿಂಗಾಯತ ನಾಯಕರು ಜಾತಿ ಜನಗಣತಿ ವಿರೋಧಿಸಿ ಸಮಾವೇಶ ಮಾಡಲು ಸಿದ್ಧತೆ ನಡೆಸುತ್ತಿದ್ದಾರೆ. ಆದರೆ ಜಾತಿಗಣತಿ ವರದಿಯಲ್ಲಿ ಏನಿದೆ ಎಂದು ನನಗೂ ಗೊತ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನನಗೂ ಗೊತ್ತಿಲ್ಲ. ದಿ ಕಂಟೆಂಟ್ಸ್ ಆಫ್ ದಿ ರಿಪೋರ್ಟ್ ಐ ಡು ನಾಟ್ ನೋ. The contents of the report they do not know. Nobody knows. ರಿಪೋರ್ಟಿಗೆ ಗೊತ್ತು ಬಂದಿಲ್ಲ, ಸುಮ್ಮನೆ ಊಹೆಗಳ ಮೇಲೆ ಮಾಡಬೇಕಲ್ವಾ? ಅದೇನೇ ಹೇಳಿ ರಾಜ್ಯ ಕಾಂಗ್ರೆಸ್ನಲ್ಲೇ ಜಾತಿ ಜಾಲ ಸಂಘರ್ಷದ ಬೇಗುದಿ ಹೊತ್ತಿ ಒರೆಯುತ್ತಿದೆ. ಬಣಗಳ ನಡುವೆ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಗಳು ಸಜ್ಜಾಗಿವೆ. ಪ್ರಸನ್ನ, TV9 ಬೆಂಗಳೂರು.